ನೋಡ್ಕೊಳ್ಳಿ ಕ್ವಶನ್ನು. An electrical firm manufactures light bulbs that have a length of life that is approximately normally distributed with mean 800 hours and a standard deviation of 40 hours. Find the probability that a random sample of 16 bulbs will have an average life of less than 775 hours. ಇದನ್ನ ಯಾವ ಥರ ಮಾಡೋದು ನೋಡಿ. ಇಲ್ಲಿ ಮೀನ್ ಕೊಟ್ಟಿದ್ದಾರೆ, ನೀವು 800 ಅವರ್ಸ್, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಸಿಗ್ಮಾ ಕೊಟ್ಟಿದ್ದಾರೆ 40. 16 ಬಲ್ಬ್ ಅಂದರೆ n=16 ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಅಂದರೆ ಆ್ಯನ್ ಎಲೆಕ್ಟ್ರಿಕಲ್ ಫಾರ್ಮ್ ಮ್ಯಾನುಫ್ಯಾಕ್ಚರ್ ಲೈಟ್ ಬಲ್ಬ್ಸ್ ದಟ್ ಹ್ಯಾವ್ ಎ ಲೆಂತ್ ಆಫ್ ಲೈಫ್ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ವಿತ್ ಮೀನ್ ಬಂದು 800 ಇದೆ. ನಾರ್ಮಲಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ ಅವರು. ಆದರೂ ಯಾಕೆ ಸೆಂಟ್ರಲ್ ಲಿಮಿಟ್ ಏನೋ ಅಂದರೆ ಎನ್ನು ತೊಗೊಂಡಿದ್ದಾರೆ, n=16. ಆ್ಯಕ್ಚುಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ z=x⁻μ/σ ಅಷ್ಟು ಮಾಡ್ತೀವಿ. ಇಲ್ಲಿ σ/√n ಮಾಡ್ತೀವಿ. ನಾಲ್ಕು ಇಟ್ಕೊಳ್ಳಿ. ಮಾಡ್ಯೂಲ್ 4ಅಲ್ಲಿ ಯಾವುದೇ ಡಿಸ್ಟ್ರಿಬ್ಯೂಷನ್ ಬಂದರೂ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮತ್ತು ಝೆಡ್ಗೆ ಫಾರ್ಮುಲಾ x⁻μ/σ/√n. ಇಲ್ಲಿ ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನು, ಸಿಗ್ಮಾ ಅಂದರೆ ಪಾಪ್ಯುಲೇಷನ್ ವೇರಿಯನ್ಸು, ಎನ್ ಅಂದರೆ ಸ್ಯಾಂಪಲ್ ಸೈಜು. ಅರ್ಥ ಆಗ್ತಿದೆಯಾ? ನಾಲ್ಕು ಇಟ್ಕೊಳ್ಳಿ. ಮ್ಯೂ ಅಂದರೆ 800, ಸಿಗ್ಮಾ ಈಸ್ 40, n=16. ಈಗ z ಫಾರ್ಮುಲಾ x⁻μ/σ/√n. ಇಲ್ಲಿ x⁻μ/σ ಏನು 40/√n is 16. ಮ್ಯೂ ಎಷ್ಟು? ಸಾರಿ ಮ್ಯೂ ಈಸ್ 800. ಇದು x⁻−800 divided by 40/√16. ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 = 40/√16 10. ಈ ಥರ ಇರಲಿ. ಈಗ ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ, ಅವರೇಜ್ ಲೈಫ್ ಅಂದರೆ x⁻ ಬಂದು 775, ಲೆಸ್ ದೆನ್ 775. ಅಂದರೆ ಇಲ್ಲಿ x⁻ನ 775 ಅಂತ ತಗೋಬೇಕು. ಇಲ್ಲಿ ಇಫ್ x⁻ is 775, z ಏನಾಗುತ್ತೆ 775 - 800 ಡಿವೈಡೆಡ್ ಬೈ 10. ಏನಾಗುತ್ತೆ ಅಂದರೆ 775 - 800 ಡಿವೈಡ್ ಬೈ 10 -2.5 ಆಗುತ್ತೆ z. ಇಲ್ಲಿ ಪ್ರಾಬಿಲಿಟಿ ಆಫ್ x⁻ ಲೆಸ್ ದ್ಯಾನ್ 775 ಈಸ್ ಈಕ್ವಲ್ ಟು, ಇಲ್ಲಿ x⁻ ಬದಲು z ಹಾಕ್ಕೊಳ್ಳಿ, ಲೆಸ್ ದ್ಯಾನ್ 775 ಬದಲು -2.5 ಹಾಕಿ. ಇಲ್ಲಿ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ z ಲೆಸ್ ದ್ಯಾನ್ -a ಅಂದರೆ 0.5 - phi of a. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ a ಅಂದರೆ 2.5, 0.5 - phi of 2.5. ಇಲ್ಲಿ ನೋಡಿ 0.5 ಹಂಗೆ ಇರಲಿ. ಇಲ್ಲಿ phi of 2.5 ಅಂದರೆ 2.5 ಟೇಬಲಲ್ಲಿ ನೋಡಬೇಕು. ನೋಡಿ, ಇದು 2, ಇದು 0.5. ಇಲ್ಲಿ ನೋಡಿ 0.05, ಇದು 0.4798 ಬರುತ್ತೆ. 2.5 ಒಂದು 2.5 ಅಂದರೆ ಇದು 0.4938 ಬರುತ್ತೆ. 2.05 ಇದು 2.5ಗೆ 0.4938.
0.4938 0.4938. ಈಗ ನೋಡಿ ಇದನ್ನ ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು, ಮೋಡು ಸ್ಟ್ಯಾಟ್ 3, ಅದರಲ್ಲಿ 1 ವೇರಿಯೇಬಲ್ ಎ ಸಿ, ಶಿಫ್ಟು 1, 5 ಡಿಸ್ಟ್ರಿಬ್ಯೂಷನ್, ಅದರಲ್ಲಿ 2, ಎಷ್ಟದು 2.5. ಇದನ್ನ 4 ಡೆಸಿಮಲ್ ಫಿಕ್ಸ್ ಮಾಡಿಬಿಡಿ. ಶಿಫ್ಟು ಮೋಡು 6 4 0.4938. ಈಗ 0.5 ಮೈನಸ್ 0.4938 ಅಂದರೆ 0.0062. ಪ್ರಾಬಬಿಲಿಟಿ ಅವರೇಜ್ ಲೈಫ್ ಲೆಸ್ ದ್ಯಾನ್ 775 hours is 0.0062. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಅವರು ಮೀನು ಕೊಟ್ಟಿದ್ದಾರೆ, ಮ್ಯೂ ಈಸ್ 800, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಸಿಗ್ಮಾ ಈಸ್ 40, ಮತ್ತು ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ n = 16. ಫಸ್ಟು z = x ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ 10. x ಬಾರ್ ಮೈನಸ್ ಮ್ಯೂ ಅಂದರೆ 800, ಸಿಗ್ಮಾ ಅಂದರೆ 40, ರೂಟ್ 16 ಅಂದರೆ 10 ಬರುತ್ತೆ. ಈಗ ಇಲ್ಲಿ x ಬಾರ್ ಇರೋದು 775 ಇರೋದ್ರಿಂದ x ಬಾರ್ is 775, z = x ಬಾರ್ ಜಾಗದಲ್ಲಿ 775 ಹಾಕಿ ಮೈನಸ್ 800 ಬೈ 10 ಅಂದರೆ ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಮೈನಸ್ 2.5 ಬರುತ್ತೆ. ಪಿ ಆಫ್ ಎಕ್ಸ್ ಬಾರ್ ಲೆಸ್ ದೆನ್ 775 ಅಂದರೆ ಪಿ ಆಫ್ ಝೆಡ್ ಲೆಸ್ ದೆನ್ ಮೈನಸ್ 2.5. ಇದಕ್ಕೆ ಪಿ ಆಫ್ ಝೆಡ್ ಲೆಸ್ ದೆನ್ ಮೈನಸ್ ಎಗೆ ಫಾರ್ಮುಲಾ 0.5 ಮೈನಸ್ 5 ಆಫ್ ಎ ಅಂದರೆ 2.5. 0.5 ಮೈನಸ್ 5 ಆಫ್ 2.5 is 0. ಇದನ್ನು ಟೇಬಲ್ ನೋಡಿ, ಇಲ್ಲಾಂದರೆ ಕ್ಯಾಲ್ಸಿಲ್ ನೋಡಿ. 0.4938 ಬರುತ್ತೆ. ಇದು 100. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.